ನೀವೆಲ್ಲ ಓದ್ಕೋಬೇಕು ಅದಕ್ಕೋಸ್ಕರನೇ. ಇದು ಓದ್ದೆ ಹೋದ್ರೆ ಗುಲಾಮ್ಗಿರಿ ತನ ಇದೆಯಲ್ಲ, ನಮ್ಮಲ್ಲಿ ಗುಲಾಮ್ಗಿರಿ ಮನೆ ಮಾಡ್ಕೊಂಡ್ಬಿಡ್ತದೆ, ಸ್ವಾಭಿಮಾನ ಬರಲ್ಲ. ನಾನು ವಿದ್ಯಾವಂತನಾಗದೆ ಹೋಗಿದ್ರೆ, ವಕೀಲನಾಗದೆ ಹೋಗಿದ್ರೆ MLA ಆಗಕ್ಕೆ ಆಯ್ತಿತ್ತೇನ್ರಿ? ಕೃಷ್ಣಪ್ಪ ಗ್ರಾಜುಯೇಟ್ ಆಗದೆ ಹೋಗಿದ್ರೆ MLA ಆಗಕ್ಕಾಯ್ತಿತ್ತ, ಮಂತ್ರಿ ಆಗಕ್ಕಾಯ್ತಿತ್ತ? ಈ ಶ್ರೀನಿವಾಸ್ ಇವರು ಪದವಿ ಪಡ್ಕೊಳ್ಳದೆ ಹೋಗಿದ್ರೆ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ನಾಗರಾಜ್ ಯಾದವ್ ಓದ್ಕೊಳ್ಳದೆ ಹೋಗಿದ್ರೆ ಮಾಡಕ್ಕಾಯ್ತಿತ್ತ? ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಓದ್ಕೊಂಡದ್ರಿಂದ ಮಾತ್ರ ಸಾಧ್ಯ ಆಯ್ತಿತ್ತು. ಅದನ್ನ ತಿಳ್ಕೋಬೇಕಾಗ್ತದೆ. ಮತ್ತೆ ಈ ಸಂವಿಧಾನ ಬಂತಲ್ಲ, ಈ ಸಂವಿಧಾನ ಇದೆಯಲ್ಲ, ಇದಕ್ಕಿಂತ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಮನುಸ್ಮೃತಿ ಇತ್ತು. ಆ ಮನುಸ್ಮೃತಿ ಪ್ರಕಾರ ಜಾತಿ ವಿಂಗಡಣೆಗಳೆಲ್ಲ ಆಗ್ಬಿಟ್ಟಿದ್ದು. ಅಪ್ಪ ಹಾಕದ ಆಲದ ಮರದಲ್ಲಿ ನ್ಯಾತಾಕೊಂಡು ಹಂಗೇ ಇರಬೇಕಾಯ್ತು. ಈಗ ನೀವು ಯಾವ್ದವ್ರು ಇದ್ದೀರಿ? ಗೊಲ್ಲರಿದ್ದೀರಿ. ನೀವು ಇಂಜಿನಿಯರ್ಗಳಾಗಬಾರ್ದ? ಡಾಕ್ಟರ್ಗಳಾಗಬಾರ್ದ? ವಿಜ್ಞಾನಿಗಳಾಗಬಾರ್ದ? IAS ಆಫೀಸರ್ಗಳಾಗಬಾರ್ದ? IPS ಆಫೀಸರ್ಗಳಾಗಬಾರ್ದ? ಯಾಕಾಗಬಾರದು? ಹಸು ಸಾಕೊಂಡು ಹಾಲು ಕರ್ಕೊಂಡೇ ಇರ್ಬೇಕಾ? ಇವತ್ತು ಎಲ್ರು ಎಲ್ಲ ಮಾಡಬೇಕು. ಈಗ ನಾನು ಬರೀ ಕುರಿ ಕಾಯ್ಕೊಂಡೇ ಇರ್ಬೇಕಾಗಿತ್ತ? ಈಗ ಇವ್ ನಮ್ಮ ಕೋದಂಡರಾಮಯ್ಯ ಇದ್ದ, ಅವನು IPS ಆಫೀಸರ್ ಆಗಿದ್ದ. ಅವನಿಗೊಂದ್ಸಾರಿ MP ಮಾಡಿದ್ದು ನಾವು ಚಿತ್ರದುರ್ಗದಿಂದ. ನೀನು MLA ಆಗಿದ್ದಿಲ್ಲಮ್ಮ, ಅಲ್ಲಿ ಚಿತ್ರದುರ್ಗದಿಂದ MP ಮಾಡಿದ್ದು. ಅವರು ಅಲ್ಲಿ ಹೇಳ್ತಾ ಇದ್ದ ಆಗ ನನಗೆ, ಆಂಧ್ರದಲ್ಲಿ ಗೊಲ್ಲರು ಕುರುಬರು ನೆಂಟಸ್ತನ ಮಾಡ್ಕೋತಾರೆ ಅಂತ ಹೇಳಿ. ಈಗಲೂ ಮಾಡ್ಕೋತಾರಂತೆ, ನಂಗೆ ಗೊತ್ತಿಲ್ಲ. ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲ ಒಂದೇ ವರ್ಗಕ್ಕೆ ಸೇರಿದವರಲ್ವಾ? We are sailing in the same boat. ನಾನು ಹೆಚ್ಚು ಮಾತಾಡಕ್ ಸಮಯ ಇಲ್ಲ, ಟೈಮ್ ಆಗ್ಬಿಟ್ಟದೆ. ಇನ್ನೊಂದು ದಿನ ಬಂದು ಮಾತಾಡ್ತೀನಿ. ಈಗ ಸ್ವಾಮೀಜಿಯವರು ಹೇಳಿದ್ದಾರೆ ನಮಗೆ ಒಂದು ಎಂತದು ಅಭಿವೃದ್ಧಿ ನಿಗಮ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಯಾಕಂದ್ರೆ ಬಹಳ ಜನ ಅಭಿವೃದ್ಧಿ ನಿಗಮಗಳನ್ನ ಕೇಳ್ತಾರೆ. ಅದಕ್ಕೆ ನಾನು ಬರಕ್ಕೆ ಹೇಳಿದ್ದೀನಿ, ಎಲ್ಲ ಹಿಂದುಳಿದ ಸ್ವಾಮೀಜಿಗಳನ್ನೆಲ್ಲ ಬರಕ್ಕೆ ಹೇಳಿದ್ದೀನಿ 1ನೇ ತಾರೀಕಿಗೆ. ಆಗ ಬಂದಾಗ ಅವ್ರಿಗೆಲ್ಲರಿಗೂ ಕೂಡ ನಾವು ಯಾದವ ಸಂಘಕ್ಕೂ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆರ್ಥಿಕವಾಗಿ ಸಹಾಯ ಮಾಡ್ತೇನೆ. ಎಲ್ರಿಗೂ ಜಾಗ ಕೊಟ್ಟಿದ್ದೆ ನಾನು, ಎಲ್ಲ ಸಂಘಟನೆಗಳಿಗೂ ಕೂಡ ಜಾಗ ಕೊಟ್ಟಿದ್ದೆ. ಅವರು ಕೋರ್ಟ್ಗೆ ಹೋಗಿ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ಬಿಟ್ರು, ಸ್ಟೇ ತಗೋಬಿಟ್ರು. ನಾನು ಅದನ್ನ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀನಿ. ಎಲ್ಲ ಸ್ವಾಮೀಜಿಗಳು ಕೂಡ ನಾನು ಇವರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನೀವು ಎಲ್ಲರಲ್ಲೂ ಕೂಡ ಸಂಘಟನೆ ಮಾಡಿ, ಎಜುಕೇಶನ್ ಕೊಡಿಸಿ. ಅದೇ ನೀವು ಮಾಡಬೇಕಾಗಿರೋ ಕೆಲಸ. ಯಾವ ಧರ್ಮ ಗಿರ್ಮ ಎಲ್ಲ ಧರ್ಮ ಎಲ್ಲ ಆಮೇಲೆ ಹೇಳಿ. ಚೆನ್ನಾಗಿ ಹೊಟ್ಟೆ ತುಂಬಿದ ಮೇಲೆ ತಾನೇ ಧರ್ಮ ಕೇಳೋದು. ಹೊಟ್ಟೆನೇ ತುಂಬೋದಿಲ್ವಲ್ಲ, ಹೊಟ್ಟೆ ತುಂಬಿದವರಿಗೆ ಧರ್ಮವೇ ದಯೆಯೇ ಧರ್ಮವಯ್ಯ. ದಯೆ ಇಲ್ಲದ ಧರ್ಮವ್ಯಾವುದಯ್ಯ?